ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಸಂಪೂರ್ಣವಾಗಿ LPG ಕೊರತೆ ಆಗಿದೆಯಾ? ಪೆಟ್ರೋಲ್ ಅದೇ ರೀತಿ ಡೀಸೆಲ್ ಮುಗುದೇ ಹೋಗಿದೆಯಾ? ಭಾರತದ ಕೈಯಲ್ಲಿ ಯಾವ ಬ್ಯಾಕಪ್ ಕೂಡ ಇಲ್ಲವಾ? ಇಷ್ಟೆಲ್ಲ ಸಮಸ್ಯೆ ಇದ್ದಾಗಲೂ ಕೂಡ ಭಾರತ ಬಾಂಗ್ಲಾದೇಶಕ್ಕೆ 5,000 ಟನ್ ಡೀಸೆಲ್ ಅನ್ನ ಕಳಿಸ್ಕೊಟ್ಟಿದೆ. ಮೋದಿಜಿ ಏನಿದು? ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನರೇಟಿವ್ಗಳು ಹರಿದಾಡ್ತಾ ಇವೆ. ಜನರಲ್ಲಿ ಭಯವನ್ನಂತೂ ಹುಟ್ಟಿಸುವಂತಹ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ಇದು ಭಯ ಹುಟ್ಟಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದ ಅಥವಾ ವಾಸ್ತವ ಸತ್ಯ ಏನು ಎಲ್ಲವನ್ನ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇಸ್ರೇಲ್, ಇರಾನ್, ಅಮೆರಿಕ ಮಧ್ಯೆ ಆಗ್ತಾ ಇರುವಂತಹ ಯುದ್ಧದ ಪರಿಣಾಮ ಈಗ ಇಡೀ ವಿಶ್ವದ ಮೇಲೂ ಕೂಡ ಬೀಳ್ತಾ ಇದೆ. ಸ್ಟೇಟ್ ಆಫ್ ಹಾರ್ಮೋಸ್ ಮೂಲಕ ಜಗತ್ತಿನ ದೊಡ್ಡ ಪ್ರಮಾಣದ ಇಂಧನ ಸಾಗಾಟ ಆಗತ್ತೆ. ಅಲ್ಲಿ ಏನಾದ್ರೂ ಒಂದು ಸ್ವಲ್ಪ ಆಚೀಚೆ ಆದ್ರೂ ಅದರ ಪರಿಣಾಮ ಎಲ್ರಿಗೂ ಆಗತ್ತೆ, ಭಾರತಕ್ಕೂ ಆಗತ್ತೆ. ಬಟ್ ಈಗ ಆ ಪ್ರಾಬ್ಲಮ್ ನಮಗೆ ಸಾಲ್ವ್ ಆಗಿದೆ. ಯಾಕಂದ್ರೆ ಈಗ ಇರುವಂತಹ ಸುದ್ದಿ, ಆ ಸಮಸ್ಯೆಯನ್ನ ಮೋದಿಜಿ ಸರ್ಕಾರ ಸರಿ ಮಾಡಿದೆ. ಇರಾನ್ ಭಾರತಕ್ಕೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಮೂಲಕ ಹೋಗೋದಕ್ಕೆ ಅವಕಾಶವನ್ನ ಭಾರತಕ್ಕೆ ಮಾತ್ರ ಮಾಡಿಕೊಟ್ಟಿದೆ. ಸೊ ಬಿಗ್ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಮೊದಲಿಗೆ ನಾವಿಲ್ಲಿ LPG ಬಗ್ಗೆ ಮಾತಾಡೋಣ. ನೋಡಿ, ಇಂತಹ ಸಂಕಷ್ಟದ ಸಮಯದಲ್ಲೂ ಕೂಡ ನಿಮ್ಮ ಮನೆಗಳಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು, ನಿಮ್ಮ ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ ತಲುಪ್ತಾನೆ ಇರಬೇಕು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಕೇಂದ್ರ ಸರ್ಕಾರ ಡೊಮೆಸ್ಟಿಕ್ ಸಪ್ಲೈಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದೆ. ಅಂಡ್ ಡೊಮೆಸ್ಟಿಕ್ ಸಪ್ಲೈಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇಲ್ಲ. 2ನೇ ಸಿಲಿಂಡರ್ ಬುಕ್ ಮಾಡುವಂತಹ ಕನಿಷ್ಠ ಅವಧಿಯನ್ನ 21 ದಿನದಿಂದ 25 ದಿನಕ್ಕೆ ಹೆಚ್ಚಿಸಿದಾರಷ್ಟೇ. ಯಾಕಂದ್ರೆ ಇದರಿಂದ ಪ್ಯಾನಿಕ್ ಬುಕ್ಕಿಂಗ್ ಆಗಿರಬಹುದು ಅಥವಾ ಬ್ಲ್ಯಾಕ್ ಮಾರ್ಕೆಟಿಂಗ್ ಆಗಿರಬಹುದು, ಇವೆಲ್ಲವನ್ನ ಕೂಡ ತಡಿಬಹುದನ್ನುವಂತಹ ಕಾರಣಕ್ಕೆ. ನಿಮಗೆ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನು ಕೂಡ ನಾನು ಕೊಡ್ತಾ ಹೋಗ್ತೀನಿ. ಯಾಕಂದ್ರೆ ಬಹಳಷ್ಟು ಮಂದಿ ಟ್ವೀಟ್ ಮಾಡ್ತಾ ಇದ್ದಾರೆ, ತಮ್ಮ ಅನುಭವಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಜನ ಬಹಳಷ್ಟು ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ. ಅಯ್ಯೋ, ನಮಗೆ ಇನ್ನು ಸಿಲಿಂಡರ್ ಸಿಗಲ್ಲ ಅಂತ. ನಾನು ಒಂದೆರಡು ಟ್ವೀಟ್ ಅನ್ನ ನಿಮಗೆ ಓದಿ ಹೇಳ್ತೀನಿ. ಆರ್ಡರ್ಡ್ ದ ಸಿಲಿಂಡರ್ ಯೆಸ್ಟರ್ಡೇ ಅಂಡ್ ರಿಸೀವ್ಡ್ ದ ಡೆಲಿವರಿ ಟುಡೇ ಇಟ್ ಸೆಲ್ಫ್. ನಿನ್ನೆ ಬುಕ್ ಮಾಡಿದೆ, ನನಗೆ ಇವತ್ತು ಸಿಕ್ಕಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅದಕ್ಕೆ ಪ್ರೂಫ್ ಸಮೇತ ಹಾಕಿದ್ದಾರೆ. ಇನ್ನೂ ಒಂದು ಟ್ವೀಟ್ ಓದ್ತೀನಿ, ನಿಮಗೆ ಹಾಕೋದು ಸ್ಕ್ರೀನಲ್ಲಿ ಬಹಳಷ್ಟು ಎಕ್ಸಾಂಪಲ್ಸ್ ಅನ್ನು ಹಾಕ್ತೀನಿ, ಒಂದೆರಡನ್ನು ಓದ್ಬಿಡ್ತೀನಿ ಅಷ್ಟೇ. ಬುಕ್ಡ್ ಆನ್ LPG ಸಿಲಿಂಡರ್ ಯೆಸ್ಟರ್ಡೇ, ಡೆಲಿವರ್ಡ್ ಟುಡೇ. ದ್ಯಾಟ್ಸ್ ದ ಗ್ರೌಂಡ್ ರಿಯಾಲಿಟಿ. ಇಂಡಿಯಾ ಈಸ್ ಟೇಕಿಂಗ್ ಪ್ರಿಕಾಷನರಿ ಮೆಷರ್ಸ್, ನಾಟ್ ಫೇಸಿಂಗ್ ಶಾರ್ಟೇಜಸ್. ಲೆಟ್ಸ್ ನಾಟ್ ಓವರ್ ಕಾಂಪ್ಲಿಕೇಟ್ ದ ಸಿಚುವೇಶನ್ ವಿತ್ ಪ್ಯಾನಿಕ್ ಪೋಸ್ಟ್. ಅರ್ಥ ಆಗ್ತಾ ಇದೆಯಲ್ವಾ? ದಯವಿಟ್ಟು ಪ್ಯಾನಿಕ್ ಆಗಬೇಡಿ, ಅಂತಹ ಸಮಸ್ಯೆ ಆಗ್ತಾ ಇಲ್ಲ. ಡೊಮೆಸ್ಟಿಕ್ ಸಪ್ಲೈಯಲ್ಲಿ ಯಾವುದೇ ಸಮಸ್ಯೆ ಆಗ್ತಾ ಆಗಿಲ್ಲ. ಒಂದು ದಿನದಲ್ಲೇ ಡೆಲಿವರಿ ಆಗಿರುವಂತ ಉದಾಹರಣೆಯನ್ನು ನಾನೀಗ ಹೇಳ್ತಾ ಇರುವಂತದ್ದು. ರಿಫೈನರಿಗಳಿಗೂ ಕೂಡ LPG ಉತ್ಪಾದನೆಯನ್ನ ಹೆಚ್ಚಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಸರ್ಕಾರ ಮತ್ತೆ ಹೇಳ್ತೀನಿ, ಸ್ಪಷ್ಟವಾಗಿ ಹೇಳಿದೆ, ಡೊಮೆಸ್ಟಿಕ್ LPG ಸಪ್ಲೈಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ, ಇದರಲ್ಲಿ ಯಾವುದೇ ಕೊರತೆ ಉಂಟಾಗಲ್ಲ. ಹಾಗಾಗಿ ಯಾರಾದ್ರೂ ಬಂದು ಅಯ್ಯೋ ನಮಗೆ LPG ಬಂದಿಲ್ಲ, ನಮಗೆ ಸಿಗ್ತಾ ಇಲ್ಲ, ಪ್ರಾಬ್ಲಮ್ ಅಂತ ಏನಾದರೂ ಹೇಳಿದ್ರೆ ಡೊಮೆಸ್ಟಿಕ್ ಸಪ್ಲೈಯಲ್ಲಿ ದಯವಿಟ್ಟು ಸತ್ಯ ದರ್ಶನವನ್ನು ಮಾಡಿಸಿ ಅವರಿಗೆ. ಇನ್ನು ಪೆಟ್ರೋಲ್ ಮತ್ತೆ ಡೀಸೆಲ್ ವಿಚಾರಕ್ಕೆ ಬರೋಣ. ಜಗತ್ತಿನ ಹಲವಾರು ದೇಶಗಳಲ್ಲಿ ಇಂಧನದ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ಬಟ್ ನಮ್ಮ ಭಾರತದಲ್ಲಿ ಇನ್ನೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಯಾವುದೇ ಹೆಚ್ಚಳ ಆಗಿಲ್ಲ. ನೋಡಿ, ಅಮೆರಿಕಾದಲ್ಲಿ 14% ಜಾಸ್ತಿ ಆಗಿದೆ. ಇನ್ನು ಬ್ರಿಟನ್ ಅಲ್ಲಿ 6%, ಆಸ್ಟ್ರೇಲಿಯಾ 15%, ದಕ್ಷಿಣ ಕೊರಿಯಾ 10%, ಪಾಕಿಸ್ತಾನ 20%, ಮಾಲ್ಡೀವ್ಸ್ 22%, ಶ್ರೀಲಂಕಾ 15%, ಚೈನಾ 10%, ಭಾರತ 0% ಅಲ್ವಾ? ಯುದ್ಧದ ಪರಿಣಾಮದಿಂದ ಇವತ್ತು ಇಡೀ ಜಗತ್ತು ತತ್ತರಿಸಿ ಹೋಗಿದ್ರೂ ಕೂಡ ಭಾರತವನ್ನ ಇಷ್ಟು ಟೆನ್ಷನ್ ಫ್ರೀ ಇಟ್ಟಿರುವಂಥದ್ದು ಯಾರು? ನರೇಂದ್ರ ಮೋದಿಜಿಯವರ ನಾಯಕತ್ವ, ಹೌದಲ್ವೋ? ಭಾರತದ ಹತ್ರ ಈಗಿಂದ ಲೆಕ್ಕ ಹಾಕಿದ್ರು ಕೂಡ ಸುಮಾರು 50 ದಿನಗಳ ಪೆಟ್ರೋಲ್ ಡೀಸೆಲ್ ರಿಸರ್ವ್ ಇದೆ. ಅಂದ್ರೆ ಒಂದು ಸ್ವಲ್ಪ ಟೈಮ್ ಈ ಇಂಧನ ಆಮದು ನಿಂತರೂ ಕೂಡ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಅಲ್ಲಿ ಸಂಗ್ರಹಿಸಿರುವಂತಹ ಇಂಧನದ ಸಹಾಯದಿಂದ ಭಾರತ ತನ್ನ ಅಗತ್ಯತೆಗಳನ್ನ ಪೂರೈಸಿಕೊಳ್ಳಬಹುದು. ಪ್ರಾಬ್ಲಮ್ ಇಲ್ಲ.
ಅಂಡ್ ಈ ತಯಾರಿ ಇವತ್ತು ಶುರುವಾಗಿರುವಂಥದ್ದಲ್ಲ. 2015ರಲ್ಲೇ ದೇಶಕ್ಕೆ ಮೊದಲ CPR ಸಿಕ್ಕಾಗಲೇ ಈ ಯೋಜನೆ ಆರಂಭ ಆಗಿತ್ತು. ಸೊ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲೂ ಕೂಡ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ವೀಕ್ಷಕರು, ಇವೆರಡರ ಹೊರತಾಗಿ ಇನ್ನೊಂದು ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇರುವಂತದ್ದು ಏನು? ಇಂತಹ ಸಂಕಷ್ಟದ ಸಮಯದಲ್ಲೂ ಕೂಡ ಭಾರತ ಬಾಂಗ್ಲಾದೇಶಕ್ಕೆ ಡೀಸೆಲ್ ಅನ್ನ ಯಾಕೆ ಕಳಿಸ್ಕೊಡ್ತು? ಇದನ್ನ ಕೇಳಿ ಪ್ಯಾನಿಕ್ ಕ್ರಿಯೇಟ್ ಮಾಡ್ಕೊಳ್ಬೇಡಿ. ಸತ್ಯ ಏನನ್ನುವಂಥದ್ದನ್ನ ನೋಡೋಣ. ಭಾರತ ಬಾಂಗ್ಲಾದೇಶಕ್ಕೆ ಡೀಸೆಲ್ ಸಪ್ಲೈ ಮಾಡೋದಕ್ಕೆ 3 ವೆರಿ ಇಂಪಾರ್ಟೆಂಟ್ ಕಾರಣ ಇದೆ. ರೀಸನ್ ನಂಬರ್ 1, ಬಾಂಗ್ಲಾದೇಶದ ಜೊತೆಗೆ ಇರುವಂತಹ ಭಾರತದ ಒಪ್ಪಂದ. ಭಾರತ ಬಾಂಗ್ಲಾದೇಶಕ್ಕೆ ಸುಮಾರು 1.8 ಲಕ್ಷ ಟನ್ ಡೀಸೆಲ್ ಪೂರೈಸುವಂತಹ ಒಪ್ಪಂದವನ್ನ ಮಾಡಿಕೊಂಡಿದೆ. ಅಂಡ್ ಇದೇನು ಫ್ರೀಗೆ ಕೊಡ್ತಾ ಇಲ್ಲ, ಸಹಾಯ ಕೂಡ ಅಲ್ಲ, ಇದು ಸಂಪೂರ್ಣವಾಗಿ ವಾಣಿಜ್ಯ ವ್ಯವಹಾರ. ಬಾಂಗ್ಲಾದೇಶ ಇದಕ್ಕೆ ನಮಗೆ ಹಣ ಪಾವತಿಯನ್ನ ಮಾಡುತ್ತೆ. ಇಲ್ಲಿ 5,000 ಟನ್ ಡೀಸೆಲ್ ಇದೆಯಲ್ವಾ, ಇದರ ಪ್ರಮಾಣ ಎಷ್ಟು ಚಿಕ್ಕದಾಗಿದೆ ಅಂತಂದ್ರೆ ಭಾರತ ವರ್ಷಕ್ಕೆ ಸುಮಾರು 2.5 ಕೋಟಿ ಟನ್ ಡೀಸೆಲ್ ಅನ್ನ ಎಕ್ಸ್ಪೋರ್ಟ್ ಮಾಡುತ್ತೆ, ರಫ್ತು ಮಾಡುತ್ತೆ. ಪೈಪ್ಲೈನ್ ಮೂಲಕ ಕಳಿಸಲಾಗ್ತಾ ಇರುವಂತಹ 5,000 ಟನ್ ಅಂತ ಅಂದ್ರೆ ಅದು ಕೇವಲ 0.02% ಮಾತ್ರ. ಅಂದ್ರೆ ಭಾರತದ ಒಟ್ಟು ರಫ್ತಿಗೆ ಹೋಲಿಕೆ ಮಾಡಿದ್ರೆ ತುಂಬಾ ಚಿಕ್ಕದು. ಇನ್ನು ರೀಸನ್ ನಂಬರ್ 2, ಭೌಗೋಳಿಕ ರಾಜಕೀಯ, ಜಿಯೋಪಾಲಿಟಿಕ್ಸ್. ನೋಡಿ, ಇಲ್ಲಿ ಕೆಲವರು ಫೋರ್ಸ್ ಮ್ಯಾಜೂರ್ ಅನ್ನುವಂತಹ ನಿಯಮವನ್ನ ಬಳಸಿಕೊಂಡು ಪೂರೈಕೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಬಹುದಿತ್ತಲ್ವಾ ಅಂತ ಕೇಳ್ತಾರೆ. ಬಟ್ ಇಲ್ಲಿ ಒಂದು ದೊಡ್ಡ ರಾಜತಾಂತ್ರಿಕ ಹಿನ್ನೆಲೆ ಕೂಡ ಇದೆ. ಬಾಂಗ್ಲಾದೇಶದಲ್ಲಿ ಈಗ BNP ಸರ್ಕಾರ ರಚನೆ ಆಗಿದೆ, ತಾರಿಕ್ ರೆಹಮಾನ್ ಪ್ರಧಾನಿಯಾಗಿದ್ದಾರೆ. ಈಗ ಭಾರತ ಢಾಕಾ ಜೊತೆಗಿನ ಸಂಬಂಧವನ್ನ ಮತ್ತೊಮ್ಮೆ ಬಲಪಡಿಸೋದಕ್ಕೆ ಪ್ರಯತ್ನಗಳನ್ನ ಮಾಡ್ಕೊಳ್ತಾ ಇದೆ. ವಿಶೇಷವಾಗಿ ಈ ಪ್ರದೇಶಗಳಲ್ಲಿ ಅಮೆರಿಕ, ಅದೇ ರೀತಿ ಚೈನಾ ತನ್ನ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ, ತನ್ನ ಪ್ರಭಾವಕ್ಕೋಸ್ಕರ ಸ್ಪರ್ಧಿಸ್ತಾ ಇದೆ. ಈ ಸಂದರ್ಭದಲ್ಲಿ ಒಪ್ಪಂದವನ್ನ ನಾವು ಪಾಲಿಸುವಂಥದ್ದು ವಿಶ್ವಾಸವನ್ನ ಕಾಪಾಡುತ್ತೆ, ಹೆಚ್ಚಿಸುತ್ತೆ, ಭಾರತದ ರಾಜತಾಂತ್ರಿಕ ಪ್ರಭಾವವನ್ನ ಇದು ಉಳಿಸುತ್ತೆ. ಕರೆಕ್ಟಾ? ಇನ್ನು ರೀಸನ್ ನಂಬರ್ 3, ಭದ್ರತೆ, ಅದೇ ರೀತಿ ಅಲ್ಪಸಂಖ್ಯಾತ ಹಿಂದೂಗಳ ಸುರಕ್ಷತೆ. ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂ ಅಲ್ಪಸಂಖ್ಯಾತರ ಸುರಕ್ಷತೆ ಕೂಡ ಭಾರತಕ್ಕೆ ಪ್ರಮುಖ ವಿಚಾರನೇ. ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ತಾರಿಕ್ ರೆಹಮಾನ್ ತನ್ನ ಸಚಿವ ಸಂಪುಟದಲ್ಲಿ 3 ಹಿಂದೂಗಳನ್ನ ಸೇರಿಸಿಕೊಂಡಿದ್ದಾರೆ. ಇದು ಪೊಲಿಟಿಕಲ್ ಇನ್ಕ್ಲೂಷನ್ ಸೂಚನೆ. ಇಂತಹ ಸೂಕ್ಷ್ಮ ಸಮಯದಲ್ಲಿ ಭಾರತ ಏಕಾಏಕಿ ಒಪ್ಪಂದವನ್ನ ಮುರ್ಕೊಂಡು ಬಿಟ್ರೆ ಅದು 2 ದೇಶಗಳ ಸಂಬಂಧವನ್ನ ಕೂಡ ಹಾಳು ಮಾಡಬಹುದು. ಬಾಂಗ್ಲಾದೇಶವನ್ನ ಪಾಕಿಸ್ತಾನದ ದಿಕ್ಕಿಗೆ ತಳ್ಳುವಂತ ಅಪಾಯ ಕೂಡ ಉಂಟಾಗಬಹುದು. ಇಲ್ಲಿ ಯೋಚನೆ ಮಾಡೋದಕ್ಕೆ ಬಹಳಷ್ಟು ವಿಚಾರಗಳಿರುತ್ತೆ. ಸೊ ಇಲ್ಲಿ ಸತ್ಯ ಏನಪ್ಪಾ ಅಂತಂದ್ರೆ, ಟೋಟಲ್ ಆಗಿ ನೋಡೋದಾದ್ರೆ ಭಾರತದಲ್ಲಿ ಡೀಸೆಲ್ ಕೊರತೆ ಒಂದು ಸ್ವಲ್ಪ ಕೂಡ ಸದ್ಯಕ್ಕೆ ಇಲ್ಲ. ಭಾರತ ತನ್ನ ಅಗತ್ಯತೆಗಳನ್ನ ಮಾತ್ರ ಅಲ್ಲ, ಬೇರೆ ದೇಶಗಳ ಎನರ್ಜಿ ಅಗತ್ಯಗಳನ್ನ ಕೂಡ ಪೂರೈಸುವಂತಹ ಸಾಮರ್ಥ್ಯ ಹೊಂದಿದೆ. ಪ್ರತಿ ವರ್ಷ ಭಾರತ ಸುಮಾರು 2.5 ಕೋಟಿ ಟನ್ ಡೀಸೆಲ್ ಅನ್ನ ಎಕ್ಸ್ಪೋರ್ಟ್ ಮಾಡುತ್ತೆ. ಬಾಂಗ್ಲಾದೇಶದ ಜೊತೆಗೆ ಈಗಾಗಲೇ 1.8 ಲಕ್ಷ ಟನ್ ಡೀಸೆಲ್ ಸರಬರಾಜು ಮಾಡುವಂತಹ ಒಪ್ಪಂದವನ್ನು ಕೂಡ ಭಾರತ ಮಾಡಿಕೊಂಡಿತ್ತು. ಅಂಡ್ ಈಗ ವೈರಲ್ ಆಗ್ತಾ ಇರುವಂತಹ 5,000 ಟನ್ ಡೀಸೆಲ್ ಸಪ್ಲೈ, ಇದು ಆಗ್ಲೇ ಹೇಳಿದ ಹಾಗೆ ಭಾರತದ ಒಟ್ಟು ವಾರ್ಷಿಕ ಡೀಸೆಲ್ ಎಕ್ಸ್ಪೋರ್ಟ್ನ ಕೇವಲ 0.02% ಮಾತ್ರ. ಹಾಗಾಗಿ ಇಂತಹ ಸಮಯದಲ್ಲಿ ಈ ಫೇಕ್ ನ್ಯೂಸ್ಗಳಾಗಿರ್ಬೋದು, ಪ್ಯಾನಿಕ್ಕಿಂಗ್ ನ್ಯೂಸ್ಗಳಾಗಿರ್ಬೋದು, ಇವೆಲ್ಲದರಿಂದ ದಯವಿಟ್ಟು ಎಚ್ಚರ ವಹಿಸಿ ಪ್ಯಾನಿಕ್ ಬೈಯಿಂಗ್ ಮಾಡೋದನ್ನು ದಯವಿಟ್ಟು ತಪ್ಪಿಸಿ. ಕೋವಿಡ್ ಸಮಯನೇ ಆಗಿರಲಿ ಅಥವಾ ನೋಟ್ ಬ್ಯಾನ್ ಸಮಯನೇ ಆಗಿರಲಿ, ಪ್ರತಿ ಬಾರಿ ಕೂಡ ಈ ರೀತಿ ಸುಳ್ಳು ಮಾಹಿತಿ ಹರಡುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಅದರ ವಾಸ್ತವ ಆಗಿರ್ಬೋದು, ಅದರ ಪರಿಣಾಮ ಆಗಿರ್ಬೋದು, ಎರಡು ಸಂಪೂರ್ಣವಾಗಿ ಬೇರೆನೇ ಆಗಿತ್ತು. ಈಗ ಅಗೇನ್ ಈ ಯುದ್ಧದ ಸಮಯದಲ್ಲೂ ಕೂಡ ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ.
ಭಾರತ ಬಹುಶಃ ಜವಾಬ್ದಾರಿಯುತ ವಿರೋಧ ಪಕ್ಷವನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ ಭಾರತದಲ್ಲಿ ಖಂಡಿತವಾಗ್ಲೂ ಜವಾಬ್ದಾರಿಯುತ ನಾಗರಿಕರಿದ್ದಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾಗಿ ಜಾಸ್ತಿ ಪ್ಯಾನಿಕ್ ಆಗಬೇಡಿ. ಏನೇ ಮಾಹಿತಿ ಬಂದಾಗಲೂ ಕೂಡ, ಯಾರೇ ನಿಮ್ಮನ್ನ ಹೆದರಿಸೋದಕ್ಕೆ ಪ್ರಯತ್ನ ಪಟ್ಟಾಗಲೂ ಕೂಡ ದಯವಿಟ್ಟು ಅದನ್ನ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಹುಷಾರಾಗಿರಿ. ನಮಸ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.